ಕಲ್ಯಾಣಿಯವರು ಕೋಮಾಗೆ ಹೋಗಿ ಆಗಲೇ 1 ವಾರ ಕಳೆದಿತ್ತು. ಧನ್ಯಾಳ ಪಾಲಿಗೆ ಆ 1 ವಾರ ಒಂದು ಯುಗದಂತೆ ಭಾಸವಾಗಿತ್ತು. ಅಮ್ಮನಿಲ್ಲದ ಆ ಮನೆ ಈಗ ಬರೀ ಕಲ್ಲು ಗೋಡೆಗಳ ಗುಂಪಿನಂತೆ ಕಾಣುತ್ತಿತ್ತು. ಪ್ರತಿ ಮೂಲೆಯಲ್ಲೂ ಅಮ್ಮನ ನೆನಪು, ಅಮ್ಮನ ಕೈರುಚಿ, ಅಮ್ಮನ ಆ ಸೌಮ್ಯವಾದ ಧ್ವನಿ ಧನ್ಯಾಳನ್ನು ಕಾಡುತ್ತಿತ್ತು. ಹತ್ತು ಕಣ್ಣೀರು ಒಣಗಿ ಹೋಗಿದ್ದ ಧನ್ಯ ತೀರಾ ಬಳಲಿ ಹೋಗಿದ್ದಳು. ಆದರೆ ಈ ಕತ್ತಲೆಯಲ್ಲಿ ಅವಳಿಗೆ ಬೆಳಕಾಗಿದ್ದು ಅದ್ವೈತ್. ಅವನು ಪ್ರತಿದಿನ ಅವಳನ್ನು ನೋಡಿ ಭೇಟಿ ಮಾಡುತ್ತಿದ್ದ. ಅವಳು ಊಟ ಮಾಡದಿದ್ದಾಗ ಹಠ ಮಾಡಿ ತಿನ್ನಿಸುತ್ತಿದ್ದ. ಅವಳ ಮೌನವನ್ನು ಅರ್ಥ ಮಾಡಿಕೊಂಡು ಅವಳ ಪಕ್ಕದಲ್ಲೇ ಗಂಟೆಗಟ್ಟಲೆ ಕುಳಿತು ಧೈರ್ಯ ತುಂಬುತ್ತಿದ್ದ. ಅವನ ಆ ನಿರಂತರ ಕಾಳಜಿಯಿಂದ ಧನ್ಯ ಸ್ವಲ್ಪ ಚೇತರಿಸಿಕೊಳ್ಳಲು ಶುರು ಮಾಡಿದ್ದಳು. ಈಗ ಧನ್ಯಾಳ 2ನೇ ವರ್ಷದ ಡಿಗ್ರಿ ತರಗತಿಗಳು ಆರಂಭವಾಗಿದ್ದವು. ಕಾಲೇಜಿಗೆ ಹೋಗುವ ಮನಸ್ಸು ಅವಳಿಗೆ ಕಿಂಚಿತ್ತೂ ಇರಲಿಲ್ಲ. ಆದರೆ ಅವಳು ಕಣ್ಣು ಮುಚ್ಚಿದಾಗಲೆಲ್ಲ ಅಮ್ಮ ಹೇಳುತ್ತಿದ್ದ ಮಾತುಗಳು ಕಿವಿಯಲ್ಲಿ ಗುಯ್ಗೊಡುತ್ತಿತ್ತು. ದುಡ್ಡು ಎಷ್ಟು ಬೇಕಾದರೂ ಸಂಪಾದಿಸಬಹುದು ಮಗಳೇ, ಆದರೆ ವಿದ್ಯೆ ಸಂಪಾದಿಸೋದು ಕಷ್ಟ. ನಿನಗೆ ಎಷ್ಟು ಓದಬೇಕು ಅನಿಸುತ್ತೋ ಅಷ್ಟು ಓದು. ಓದನ್ನು ಮಾತ್ರ ಯಾವತ್ತೂ ನಿಲ್ಲಿಸಬೇಡ. ಅಮ್ಮನ ಆ ಕನಸನ್ನು ನನಸು ಮಾಡಲೇಬೇಕು ಎಂಬ ಛಲದಿಂದ ಧನ್ಯ ಮತ್ತೆ ಕಾಲೇಜಿಗೆ ಹೋಗಲು ನಿರ್ಧರಿಸಿದಳು. ಅವಳ ಆಪ್ತ ಗೆಳತಿ ಲೀಲಾ ಕೂಡ ಅವಳಿಗೆ ಬೆನ್ನೆಲುಬಾಗಿ ನಿಂತಿದ್ದಳು. ಪ್ರತಿದಿನ ಬೆಳಿಗ್ಗೆ ತನ್ನ ಸ್ಕೂಟಿಯಲ್ಲಿ ಧನ್ಯಾಳ ಮನೆಗೆ ಬಂದು ಅವಳನ್ನು ಬಲವಂತವಾಗಿ ಕರೆದುಕೊಂಡು ಕಾಲೇಜಿಗೆ ಹೋಗುತ್ತಿದ್ದಳು. ಕಾಲೇಜು ಶುರುವಾಗಿ 1 ವಾರ ಕಳೆದಿತ್ತು. ಹೊಸದಾಗಿ ಬಂದ ವಿದ್ಯಾರ್ಥಿಗಳಿಗೆ ಫ್ರೆಷರ್ಸ್ ಡೇ ಆಚರಿಸುವ ಸಿದ್ಧತೆ ಜೋರಾಗಿ ನಡೆಯುತ್ತಿತ್ತು. ಕಾಲೇಜಿನ ತುಂಬ ಸಂಭ್ರಮದ ವಾತಾವರಣವಿತ್ತು. ಆದರೆ ಧನ್ಯಾಳಿಗೆ ಯಾವುದರ ಮೇಲೂ ಆಸಕ್ತಿ ಇರಲಿಲ್ಲ. ಅವಳು ಬರೀ ಕ್ಲಾಸ್ ಮುಗಿಸಿ ಅಮ್ಮನನ್ನು ನೋಡಲು ಆಸ್ಪತ್ರೆಗೆ ಓಡುತ್ತಿದ್ದಳು. ಆದರೆ ಲೀಲಾ ಸುಮ್ಮನಿರಲಿಲ್ಲ. ಧನ್ಯ, ನೀನು ಹೀಗೆ ಮೌನವಾಗಿದ್ದರೆ ಅಮ್ಮನಿಗೂ ಬೇಜಾರಾಗುತ್ತೆ. ನಿನ್ನ ಧ್ವನಿ ಅಂದರೆ ಅಮ್ಮನಿಗೆ ಎಷ್ಟು ಇಷ್ಟ ಇಲ್ವಾ? ಪ್ಲೀಸ್ ಈ ಫ್ರೆಷರ್ಸ್ ಡೇಗೆ ಒಂದು ಹಾಡು ಹಾಡು ಎಂದು ಪೀಡಿಸಿದಳು. ಧನ್ಯ ಮೊದಲು ನಿರಾಕರಿಸಿದಳು. ಲೀಲಾಳ ಅತಿಯಾದ ಒತ್ತಾಯಕ್ಕೆ ಮಣಿದು ಹಾಡಲು ತನ್ನ ಹೆಸರನ್ನು ಕೊಟ್ಟಳು. ಅಂದು ಸಂಜೆ ಧನ್ಯ ಕಾಲೇಜಿನಿಂದ ಮರಳುವಾಗ ಅದ್ವೈತ್ ಅವಳನ್ನು ಭೇಟಿ ಮಾಡಲು ಬಂದಿದ್ದನು. ಕಾರ್ನಲ್ಲಿ ಕುಳಿತು ಇಬ್ಬರು ಕೆರೆಯ ಏರಿಯಾ ಬಳಿ ಹೋದರು. ಅದ್ವೈತ್, ಕಾಲೇಜಲ್ಲಿ ಹಾಡಿಗೆ ಹೆಸರು ಕೊಟ್ಟಿದ್ದೀಯಂತೆ, ಲೀಲಾ ಹೇಳಿದಳು. ತುಂಬ ಒಳ್ಳೆಯ ನಿರ್ಧಾರ ಧನ್ಯ. ನನಗೆ ಹಾಡೋಕೆ ಮನಸ್ಸಿಲ್ಲ ಸರ್. ಅಮ್ಮ ಆ ಸ್ಥಿತಿಯಲ್ಲಿರುವಾಗ ನಾನು ಇಲ್ಲಿ ಹಾಡೋದು ಸರಿನಾ? ಅದ್ವೈತ್ ಅವಳ ಕೈ ಹಿಡಿದು ಕಣ್ಣಲ್ಲಿ ಕಣ್ಣಿಟ್ಟು ಮೃದುವಾಗಿ ಹೇಳಿದನು. ಧನ್ಯ, ಅಮ್ಮನಿಗೆ ನಿನ್ನ ಹಾಡು ಕೇಳಿಸಲ್ಲ ಅಂತ ಯಾರು ಹೇಳಿದರು? ಅವರು ಕೋಮಾದಲ್ಲಿದ್ದರೂ ನಿನ್ನ ಪ್ರತಿಯೊಂದು ಭಾವನೆಯನ್ನು ಅವರು ಅನುಭವಿಸುತ್ತಾರೆ. ನೀನು ಖುಷಿಯಾಗಿದ್ದರೆ ಮಾತ್ರ ಅವರು ಬೇಗ ಚೇತರಿಸಿಕೊಳ್ಳುತ್ತಾರೆ. ನನಗೋಸ್ಕರ ಒಂದು ಸಲ ನಗು ನೋಡೋಣ. ಅವನ ಆ ಪ್ರೀತಿಯ ಆಜ್ಞೆಗೆ ಧನ್ಯ ಸೋತು ಹೋದಳು. ಅವಳ ಮುಖದಲ್ಲಿ ಸಣ್ಣದೊಂದು ನಗು ಮೂಡಿತ್ತು. ಅದ್ವೈತ್ ಅವಳನ್ನು ಚುಡಾಯಿಸುತ್ತಾ ಹಳೆಯ ಕಾಲೇಜು ದಿನಗಳ ಕತೆ ಹೇಳಿ ಅವಳನ್ನು ನಗಿಸಿ ಕಳಿಸಿದನು. ಇತ್ತ ಮನೆಯಲ್ಲಿ ಶ್ರೇಯಾಳಿಗೆ ಧನ್ಯ ಕಾಲೇಜಿಗೆ ಹೋಗುತ್ತಿರುವುದು ಮತ್ತು ಅದ್ವೈತ್ ಜೊತೆ ಓಡಾಡುತ್ತಿರುವುದು ಸಹಿಸಲು ಸಾಧ್ಯವಿರಲಿಲ್ಲ. ನೋಡಮ್ಮ, ಆ ಕಲ್ಯಾಣಿ ಸಾಯ್ತಾಳೆ ಅಂದುಕೊಂಡ್ರೆ ಇನ್ನೂ ಬದುಕಿದ್ದಾಳೆ. ಈ ಧನ್ಯ ಫ್ರೆಷರ್ಸ್ ಡೇ ಅಲ್ಲಿ ಹಾಡ್ತಾಳಂತೆ. ಅವಳ ಮರ್ಯಾದೆ ಈ ಸಲ ಇಡೀ ಕಾಲೇಜು ಮುಂದೆ ಹೋಗಬೇಕು ಎಂದು ಗಾಯತ್ರಿಯ ಕಿವಿಯಲ್ಲಿ ವಿಷ ತುಂಬಿದಳು. ಗಾಯತ್ರಿ ಹಲ್ಲು ಮಸಿಯುತ್ತಾ ಹೇಳಿದಳು, ನೋಡ್ತಾ ಇರು ಶ್ರೇಯಾ, ಆ ಫ್ರೆಷರ್ಸ್ ಡೇ ಅವಳಿಗೆ ಮರೆಯಲಾಗದ ಕರಾಳ ದಿನವಾಗುತ್ತದೆ. ಕಾಲೇಜಿನ ಸಂಭ್ರಮದ ದಿನ ಹತ್ತಿರ ಬಂದಿತ್ತು. ಇಡೀ ಕಾಲೇಜು ವಿದ್ಯುತ್ ದೀಪಗಳಿಂದ ಮತ್ತು ಬಣ್ಣ ಬಣ್ಣದ ತೋರಣಗಳಿಂದ ಶೃಂಗಾರಗೊಂಡಿತ್ತು. ಆದರೆ ಧನ್ಯಾಳ ಮನಸ್ಸು ಮಾತ್ರ ಐಸಿಯು ಗಾಜಿನ ಆಚೆ ಮಲಗಿರುವ ಅಮ್ಮನ ಬಳಿಯೇ ಇತ್ತು. ಲೀಲಾಳ ಒತ್ತಾಯಕ್ಕೆ ಮಣಿದು ಹಾಡಲು ಒಪ್ಪಿದ್ದ ಧನ್ಯ ವೇದಿಕೆಯ ಮೇಲೆ ಹೋಗಲು ತಯಾರಿ ನಡೆಸುತ್ತಿದ್ದಳು. ಕಾರ್ಯಕ್ರಮ ಶುರುವಾಯಿತು. ಒಬ್ಬೊಬ್ಬರೇ ಬಂದು ತಮ್ಮ ಪ್ರತಿಭೆ ಪ್ರದರ್ಶಿಸುತ್ತಿದ್ದರು. ಶ್ರೇಯಾ ಮತ್ತು ಅವಳ ಗ್ಯಾಂಗ್ ಮೊದಲ ಸಾಲಿನಲ್ಲಿ ಕುಳಿತು ಧನ್ಯ ಬರುವಿಕೆಗಾಗಿ ಕಾಯುತ್ತಿದ್ದರು. ಅವರ ಕೈಯಲ್ಲಿ ಧನ್ಯಾಳನ್ನು ಅವಮಾನಿಸಲು ಒಂದು ಕುತಂತ್ರದ ಯೋಜನೆ ಸಿದ್ಧವಾಗಿತ್ತು. ಅಷ್ಟರಲ್ಲಿ ಕಾಲೇಜಿನ ಗೇಟ್ ಬಳಿ ಬ್ಲ್ಯಾಕ್ ರೋಲ್ಸ್ ರಾಯ್ ಬಂದು ನಿಂತಿತ್ತು. ಅದ್ವೈತ್ ತನ್ನ ಕ್ರೀಮ್ ಶರ್ಟ್ ಮತ್ತು ಬ್ಲ್ಯಾಕ್ ಬ್ಲೇಸರ್ನಲ್ಲಿ ಗಾಂಭೀರ್ಯದಿಂದ ಹೇಳಿದನು. ಕಾಲೇಜಿನ ಪ್ರಿನ್ಸಿಪಾಲ್ ಓಡಿ ಬಂದು ಅವನನ್ನು ಸ್ವಾಗತಿಸಿದ್ದರು. ಅದ್ವೈತ್ ಯಾರಿಗೂ ತಿಳಿಸದೆ ಧನ್ಯಾಳನ್ನು ಹುರಿದುಂಬಿಸಲು ಅಲ್ಲಿಗೆ ಬಂದಿದ್ದನು. ಅವನು VIP ಸಾಲಿನಲ್ಲಿ ಕುಳಿತುಕೊಂಡಾಗ ಶ್ರೇಯಾ ಮತ್ತು ಅವಳ ಫ್ರೆಂಡ್ಸ್ಗಳ ಮುಖಗಳು ಬೆಳ್ಳಗಾದವು. ಇವನು ಇಲ್ಲಿಗೆ ಹೇಗೆ ಬಂದೆ ಎಂದು ಅವರು ಆತಂಕಗೊಂಡರು. ವೇದಿಕೆ ಮೇಲಿದ್ದ ಆಂಕರ್ ಧನ್ಯಾಳ ಹೆಸರನ್ನು ಕರೆದರು. ಧನ್ಯ ಮೆಲ್ಲಗೆ ಹೆಜ್ಜೆ ಹಾಕುತ್ತಾ ವೇದಿಕೆ ಮೇಲೆ ಬಂದಳು. ಅವಳ ಮುಖದಲ್ಲಿ ಕಿಂಚಿತ್ತೂ ಸಂಭ್ರಮವಿರಲಿಲ್ಲ. ಕಣ್ಣುಗಳಲ್ಲಿ ಅಮ್ಮನ ನೆನಪಿನ ತೇವವಿತ್ತು. ಮೈಕ್ ಮುಂದೆ ನಿಂತ ಅವಳು ದೂರದಲ್ಲಿ ಕುಳಿತಿದ್ದ ಅದ್ವೈತ್ನನ್ನು ನೋಡಿದಳು. ಅವನ ಕಣ್ಣುಗಳಲ್ಲಿನ ಭರವಸೆ ಅವಳಿಗೆ ಹೊಸ ಧೈರ್ಯ ನೀಡಿತು. ಧನ್ಯ ಹಾಡಲು ಶುರು ಮಾಡಿದಳು. ಅದು ಕೇವಲ ಹಾಡಾಗಿರಲಿಲ್ಲ, ಬದಲಾಗಿ ಮಗಳು ತನ್ನ ಅಮ್ಮನಿಗಾಗಿ ಆಡುತ್ತಿದ್ದ ಪ್ರೇಮದ ಮೊರೆಯಿತ್ತು. ಅಮ್ಮ ನೀನೇ ಎಂದರು
ನೀ ನನ್ನ ದೇವರು ಅಂತ ಹಾಡಲು ಶುರು ಮಾಡಿದಳು. ಅವಳ ಕಂಠಸಿರಿ ಮತ್ತು ಆ ಹಾಡಿನಲ್ಲಿದ್ದ ನೋವು ಇಡೀ ಸಭಾಂಗಣವನ್ನು ಮೌನವಾಗಿಸಿತು. ಅಲ್ಲಿ ಕುಳಿತಿದ್ದ ಪ್ರತಿಯೊಬ್ಬರು ಕಣ್ಣಂಚು ತೇವವಾಯಿತು. ಅದ್ವೈತ್ ಮಂತ್ರಮುಗ್ಧನಾಗಿ ಅವಳನ್ನೇ ನೋಡುತ್ತಿದ್ದನು. ಧನ್ಯ ಹಾಡುತ್ತಿರುವಾಗ ಶ್ರೇಯ ತನ್ನ ಪ್ಲಾನ್ ಪ್ರಕಾರ ವೇದಿಕೆಯ ಹಿಂಭಾಗದಲ್ಲಿ ಧನ್ಯಾಳ ಬಗ್ಗೆ ಯಾವುದೋ ಅಸಭ್ಯವಾದ ವಿಡಿಯೋ ಅಥವಾ ಫೋಟೋವನ್ನು ಸ್ಕ್ರೀನ್ ಮೇಲೆ ಹಾಕಲು ತನ್ನ ಕಡೆಯವನಿಗೆ ಸನ್ನೆ ಮಾಡಿದಳು. ಆದರೆ ಅವಳಿಗೆ ಗೊತ್ತಿರಲಿಲ್ಲ, ಅದ್ವೈತ್ನ ತಂಡ ಈಗಾಗಲೇ ಆಪರೇಷನ್ ರೂಮ್ ಅನ್ನು ತನ್ನ ವಶಕ್ಕೆ ತೆಗೆದುಕೊಂಡಿತ್ತು. ಸ್ಕ್ರೀನ್ ಮೇಲೆ ಶ್ರೇಯ ಅಂದುಕೊಂಡ ಚಿತ್ರಗಳ ಬದಲು ಧನ್ಯ ಮತ್ತು ಅವಳ ಅಮ್ಮ ಕಲ್ಯಾಣಿ ಜೊತೆಗಿದ್ದ ಬಾಲ್ಯದ ಸುಂದರ ಫೋಟೋಗಳು ಒಂದೊಂದಾಗಿ ಬರಲು ಶುರು ಮಾಡಿದವು. ಧನ್ಯಾಳ ಹಾಡಿಗೆ ಆ ಫೋಟೋಗಳು ಜೀವ ತುಂಬಿದವು. ಶ್ರೇಯಳ ಪ್ಲಾನ್ ಉಲ್ಟಾ ಹೊಡೆದಿತ್ತು. ಅವಳ ಮುಖ ಅಸೂಯೆ ಮತ್ತು ಅವಮಾನದಿಂದ ಕೆಂಪಾಯಿತು. ಧನ್ಯ ಹಾಡು ಮುಗಿಸಿ ವೇದಿಕೆಯಿಂದ ಕೆಳಗಿಳಿಯುತ್ತಿದ್ದಂತೆಯೇ ಅವಳ ಫೋನ್ ವೈಬ್ರೇಟ್ ಆಯಿತು. ಅದು ಆಸ್ಪತ್ರೆಯಿಂದ ಬಂದ ಕರೆ. ಧನ್ಯ ನಡುಗುವ ಕೈಗಳಿಂದ ಫೋನ್ ಎತ್ತಿದಳು. ಧನ್ಯ ಅವರೇ, ನಿಮ್ಮ ಅಮ್ಮನ ಬೆರಳುಗಳಲ್ಲಿ ಸಣ್ಣ ಚಲನೆ ಕಾಣಿಸ್ತಿದೆ. ಅವರು ಪ್ರಜ್ಞೆಗೆ ಬರುವ ಲಕ್ಷಣಗಳು ತೋರುತ್ತಿವೆ. ತಕ್ಷಣ ಆಸ್ಪತ್ರೆಗೆ ಬನ್ನಿ ಎಂದು ನರ್ಸ್ ಹೇಳಿದರು. ಧನ್ಯ ಖುಷಿಯಿಂದ ಕಿರುಚುತ್ತಾ ಲೀಲಾಳನ್ನು ತಬ್ಬಿಕೊಂಡು ಅದ್ವೈತ್ ಬೇಗವಾಗಿ ಅವಳ ಹತ್ತಿರ ಬಂದು, ಧನ್ಯ ಏನಾಯ್ತು ಎಂದು ಕೇಳಿದನು. ಸರ್, ಅಮ್ಮ ಕಣ್ಣು ಬಿಡ್ತಿದ್ದಾರಂತೆ ಸರ್ ಎಂದು ಅಳುತ್ತಾ ಹೇಳಿದಳು. ಅದ್ವೈತ್ ಕ್ಷಣವೂ ತಡ ಮಾಡದೆ ಅವಳನ್ನು ತನ್ನ ಕಾರಿನಲ್ಲಿ ಕೂರಿಸಿಕೊಂಡು ಆಸ್ಪತ್ರೆಯತ್ತ ನುಗ್ಗಿದನು. ಆಸ್ಪತ್ರೆಯಲ್ಲಿ ಕಲ್ಯಾಣಿಯವರು ಕಣ್ಣು ಬಿಟ್ಟ ಕ್ಷಣ ಧನ್ಯ ಅಮ್ಮನ ಕೈ ಹಿಡಿದು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು. ಒಂದು ವಾರದಿಂದ ಅಮ್ಮನಿಗಾಗಿ ಪಟ್ಟಪಾಡು, ಆತಂಕ ಎಲ್ಲವೂ ಕಣ್ಣೀರಿನ ರೂಪದಲ್ಲಿ ಹೊರಬರುತ್ತಿತ್ತು. ವೈದ್ಯರು ಪರೀಕ್ಷಿಸಿ, ಪವಾಡವೇ ನಡೆದಿದೆ, ಅವರು ಪ್ರಜ್ಞೆಗೆ ಬಂದಿದ್ದಾರೆ, ಆದರೆ ತುಂಬಾ ಆಯಾಸವಾಗಿದೆ, ನಿಧಾನವಾಗಿ ಮಾತನಾಡಿಸಿ ಎಂದು ತಿಳಿಸಿ ಹೊರಬಂದರು. ಅದ್ವೈತ್ ರೂಮಿನ ಒಳಗೆ ಬಂದು ಧನ್ಯಾಳ ಪಕ್ಕದಲ್ಲಿ ನಿಂತನು. ಕಲ್ಯಾಣಿ ಅವರು ನಿಧಾನವಾಗಿ ಕಣ್ಣು ಬಿಟ್ಟು ಸುತ್ತಲೂ ನೋಡಿದರು. ಮಗಳ ಮುಖ ಕಂಡ ತಕ್ಷಣ ಅವರ ಕಣ್ಣಲ್ಲೂ ನೀರು ಬಂತು. ನಡುಗುವ ಕೈಗಳಿಂದ ಧನ್ಯಾಳ ಕೆನ್ನೆಯನ್ನು ಸವರಿದರು. ಕಲ್ಯಾಣಿ: ಧನ್ಯ ಮಗಳೇ, ನೀನು ಚೆನ್ನಾಗಿದೆಯಾ ಅಲ್ವಾ? ಧನ್ಯ: ಅಮ್ಮ, ನಾನು ಚೆನ್ನಾಗಿದ್ದೀನಿ. ನೀನು ಯಾಕೆ ಅಮ್ಮ ದೇವಸ್ಥಾನಕ್ಕೆ ಸಡನ್ನಾಗಿ ಅಷ್ಟು ದೂರ ಹೋಗಿದ್ದು ನನಗೆ ಎಷ್ಟು ಹೆದರಿಕೆ ಆಯಿತು ಗೊತ್ತಾ? ಕಲ್ಯಾಣಿಯವರಿಗೆ ಆ ಲಾರಿ ಗುದ್ದಿದ ಆ ಭೀಕರ ಕ್ಷಣ ನೆನಪಾಯಿತು. ಆದರೆ ಅದಕ್ಕೂ ಮೊದಲು ಗಾಯತ್ರಿ ಅಕ್ಕ ಆಡಿದ ಆ ಕಪಟದ ಮಾತುಗಳು ಅವರ ಕಣ್ಣ ಮುಂದೆ ಸುಳಿದವು. ಅಕ್ಕ ತನ್ನನ್ನು ಸಾವಿನ ದವಡೆಗೆ ದೂಡಿದ್ದಾಳೆ ಎಂಬ ಕಹಿ ಸತ್ಯ ಅವರಿಗೆ ಅರ್ಥವಾಗಿತ್ತು. ಆದರೆ ಧನ್ಯ ಮತ್ತು ಅದ್ವೈತ್ ಎದುರು ಈಗಲೇ ಆ ವಿಷಯ ಹೇಳಿದರೆ ಮತ್ತೆ ದೊಡ್ಡ ಜಗಳವಾಗುವುದು ಎಂಬ ಭಯ ಅವರನ್ನು ಕಾಡಿತು. ಅವರು ಪಕ್ಕದಲ್ಲಿ ನಿಂತಿದ್ದ ಅದ್ವೈತ್ನನ್ನು ನೋಡಿದರು. ಅದ್ವೈತ್ ಗೌರವದಿಂದ ಅವರ ಹತ್ತಿರ ಬಂದು, ಅಮ್ಮ, ಗಾಬರಿ ಬೇಡ, ನೀವು ಈಗ ಸುರಕ್ಷಿತರಾಗಿದ್ದೀರಿ, ನಿಮ್ಮನ್ನು ಕಾಪಾಡೋ ಜವಾಬ್ದಾರಿ ಎಂದನು. ಕಲ್ಯಾಣಿಯವರ ಕಣ್ಣಲ್ಲಿ ಕೃತಜ್ಞತೆ ಇತ್ತು. ಅವರು ಮೆಲ್ಲಗೆ ಅದ್ವೈತ್ನ ಕೈಯನ್ನು ಧನ್ಯಾಳ ಕೈ ಮೇಲೆ ಇಟ್ಟು, ನನ್ನ ಮಗಳನ್ನು ಚೆನ್ನಾಗಿ ನೋಡ್ಕೊಳ್ಳಿ ಸಾಹೇಬ್ರೆ ಎಂದು ಸನ್ನೆ ಮಾಡಿದರು. ಅದ್ವೈತ್ ಹೊರಗೆ ಬಂದ ಕೂಡಲೇ ತನ್ನ ಮನುಷ್ಯರಿಗೆ ಕರೆ ಮಾಡಿದನು. ಆ ಲಾರಿ ಡ್ರೈವರ್ ಊರು ಬಿಟ್ಟು ಹೋಗಿದ್ದಾನೆ ಅಂದರೆ ಅವನ ಹಿಂದೆ ಯಾರೋ ದೊಡ್ಡ ಕೈವಾಡ ಇದೆ. ಅವನ ಅಕೌಂಟ್ಗೆ ಹಣ ವರ್ಗಾವಣೆ ಆಗಿದೆಯೇ ಅಥವಾ ಅವನ ಕುಟುಂಬದವರು ಎಲ್ಲಿದ್ದಾರೆ ಅಂತ ಪತ್ತೆ ಹಚ್ಚಿ ನನಗೆ ಸತ್ಯ ಬೇಕು ಎಂದು ಗುಡುಗಿದನು. ಅವನಿಗೆ ಎಲ್ಲೋ ಒಂದು ಕಡೆ ಗಾಯತ್ರಿಯ ಮೇಲೆ ಅನುಮಾನವಿದ್ದರೂ ಸರಿಯಾದ ಸಾಕ್ಷಿ ಸಿಗುವವರೆಗೂ ಸುಮ್ಮನಿರಲು ನಿರ್ಧರಿಸಿದನು. ಇತ್ತ ಮನೆಯಲ್ಲಿ ಕಲ್ಯಾಣಿ ಬದುಕಿದ್ದಾಳೆ ಎಂಬ ಸುದ್ದಿ ಕೇಳಿ ಗಾಯತ್ರಿಗೆ ನಡುಕ ಶುರುವಾಯಿತು. ಗಾಯತ್ರಿ: ಗಿರಿಜಮ್ಮ, ಆ ಕಲ್ಯಾಣಿ ಕಣ್ಣು ಬಿಟ್ಟಿದ್ದಾಳಂತೆ. ಇವಳು ಏನಾದರೂ ಬಾಯಿ ಬಿಟ್ಟರೆ ನನ್ನ ಕತೆ ಮುಗೀತು. ಆ ಅದ್ವೈತ್ ನಮ್ಮನ್ನು ಸುಮ್ಮನೆ ಬಿಡಲ್ಲ. ಶ್ರೇಯ: ಅಮ್ಮ, ನೀನು ಗಾಬರಿ ಆಗಬೇಡಿ, ಆ ಲಾರಿ ಡ್ರೈವರ್ಗೆ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಕಲ್ಯಾಣಿ ಏನಾದರೂ ಹೇಳಲಿ, ಅವಳಿಗೆ ಪ್ರಜ್ಞೆ ಸರಿ ಇಲ್ಲ, ಏನೋ ಭ್ರಮೆಯಲ್ಲಿ ಮಾತಾಡ್ತಿದ್ದಾಳೆ ಅಂತ ನಂಬಿಸೋಣ. ಸದ್ಯಕ್ಕೆ ನಾವು ಆಸ್ಪತ್ರೆಗೆ ಹೋಗಿ ನಾಟಕ ಮಾಡೋದು ಅನಿವಾರ್ಯ. ಆಸ್ಪತ್ರೆಯಲ್ಲಿ ಕಲ್ಯಾಣಿಯವರು ಕಣ್ಣು ಬಿಟ್ಟ ವಿಷಯ ತಿಳಿದು ರಮೇಶ್ ಅವರು ನಿಟ್ಟುಸಿರು ಬಿಟ್ಟರು. ದಿನ ಕೆಲಸದ ನಡುವೆಯೂ ಓಡೋಡಿ ಬಂದ ಹೆಂಡತಿಯ ಕೈ ಹಿಡಿದು, ಕಲ್ಯಾಣಿ, ನೀನು ಬೇಗ ಗುಣವಾಗಬೇಕು, ನನಗೋಸ್ಕರ ಎದ್ದು ಬಾ ಎಂದು ಕಣ್ಣೀರು ಹಾಕುತ್ತಿದ್ದರು. ಅವರ ಈ ಮುಗ್ಧ ಪ್ರೀತಿ ಕಂಡು ಧನ್ಯಾಳಿಗೂ ಮನಸ್ಸು ತುಂಬಿ ಬರುತ್ತಿತ್ತು. ಅಷ್ಟರಲ್ಲಿ ಆಸ್ಪತ್ರೆಯ ಕಾರಿಡಾರ್ನಲ್ಲಿ ಗಾಯತ್ರಿ ಮತ್ತು ಶ್ರೇಯಳ ಎಂಟ್ರಿ ಆಯಿತು. ಮುಖದ ಮೇಲೆ ಸುಳ್ಳು ಕಳವಳಿಕೆಯನ್ನು ಹೊತ್ತುಕೊಂಡು ಕೈಯಲ್ಲಿ ಹಣ್ಣಿನ ಬುಟ್ಟಿ ಹಿಡಿದು ಅವರು ICU ಒಳಗೆ ಬಂದರು. ಗಾಯತ್ರಿ ಬೆಡ್ ಹತ್ತಿರ ಬಂದು, ಅಯ್ಯೋ ಕಲ್ಯಾಣಿ, ಏನಮ್ಮ ಇದು, ನಿನಗೆ ಈ ಸ್ಥಿತಿ ಬರಬಾರ್ದಿತ್ತು. ನಾನು ಪರ್ಸ್ ತರೋಕೆ ಹೋದಾಗ ಆ ಲಾರಿ ಬಂದು ಗುದ್ದಿ ಬಿಡ್ತಲ್ಲ, ನನ್ನ ಮೇಲೆ ನಿನಗೆ ಕೋಪ ಇಲ್ಲ ತಾನೆ ಎಂದು ನಟಿಸುತ್ತಾ ಅವಳ ಕೈ ಮುಟ್ಟಲು ಹೋದಳು. ಗಾಯತ್ರಿಯ ಧ್ವನಿ ಕೇಳುತ್ತಿದ್ದಂತೆಯೇ ಕಲ್ಯಾಣಿಯವರ ದೇಹದಲ್ಲಿ ಒಂದು ಕ್ಷಣ ನಡುಕ ಶುರುವಾಯಿತು. ಅವರ ಕಣ್ಣುಗಳು ಭಯದಿಂದ ದೊಡ್ಡದಾದವು. ಗಾಯತ್ರಿಯ ಆ ಕ್ರೂರ ಮುಖ ನೋಡಿದ ತಕ್ಷಣ ಅವರಿಗೆ ಆ ಭೀಕರ ಅಪಘಾತ ರಸ್ತೆಯಲ್ಲಿ ಅಕ್ಕ ಆಡಿದ ಆ ಕಪಟದ ಮಾತುಗಳು ಸುನಾಮಿಯಂತೆ ನೆನಪಾದವು. ಕಲ್ಯಾಣಿಯವರು ಗಾಯತ್ರಿಯ ಕೈಯನ್ನು ಜೋರಾಗಿ ಕೊಡವಿ ಹಾಕಿದರು. ಅವರ ಉಸಿರಾಟದ ವೇಗ ಹೆಚ್ಚಾಯಿತು.
ಮಾತು ಹೊರಳಿಲ್ಲ. ಆದರೆ ಅವರ ಕಣ್ಣುಗಳಲ್ಲಿ ಗಾಯತ್ರಿಯ ಬಗ್ಗೆ ಅತೀವವಾದ ಆಕ್ರೋಶ ಮತ್ತು ಭಯ ಎದ್ದು ಕಾಣ್ತಿತ್ತು. ಅವರ ಪಕ್ಕದಲ್ಲಿದ್ದ ರಮೇಶ್ ಅವರ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಗಾಯತ್ರಿಯ ಕಡೆ ಬೆರಳು ತೋರಿಸುತ್ತಾ ಏನೋ ಹೇಳಲು ಪ್ರಯತ್ನಿಸಿದಳು. ಕಲ್ಯಾಣಿ ತೊದಲುತ್ತಾ, ಅಕ್ಕ ದೂರ ಹೋಗು. ಧನ್ಯ ಮತ್ತು ರಮೇಶ್ ಅವರಿಗೆ ಅಮ್ಮ ಯಾಕೆ ಹೀಗೆ ಆಡ್ತಿದ್ದಾರೆ ಎಂದು ಗಾಬರಿಯಾಯಿತು. ಗಾಯತ್ರಿ ತಕ್ಷಣ ಸಾವರಿಸಿಕೊಂಡು, ನೋಡಿದ್ರ ರಮೇಶ್, ಇವಳಿಗೆ ಪೆಟ್ಟು ಬಿದ್ದಿರೋದು ತಲೆಗೆ ಅಲ್ವಾ, ಅದಕ್ಕೆ ಯಾರನ್ನೋ ಕಂಡು ಯಾರೋ ಅಂತ ಭಯ ಪಡ್ತಿದ್ದಾಳೆ. ಪಾಪ, ಬುದ್ಧಿ ಸ್ವಲ್ಪ ಮಂದ ಆಯಿತು ಎಂದು ಸಬೂಬೆ ಹೇಳಿದಳು. ದೂರದಲ್ಲಿ ನಿಂತು ಇದನ್ನೆಲ್ಲ ಗಮನಿಸುತ್ತಿದ್ದ ಅದ್ವೈತ್ನಿಗೆ ವಿಷಯ ಅರ್ಥವಾಯಿತು. ಕಲ್ಯಾಣಿಯವರ ಕಣ್ಣಲ್ಲಿರೋದು ಭ್ರಮೆಯಲ್ಲ, ಅದು ದ್ರೋಹದ ಕೈ ಸತ್ಯ ಎಂಬುದು ಅವನಿಗೆ ಮನವರಿಕೆ ಆಯಿತು. ಅವನು ಗಾಯತ್ರಿಯ ಹತ್ತಿರ ಬಂದು ಮಂಜಿನಂತೆ ತಣ್ಣನೆಯ ದನಿಯಲ್ಲಿ ಹೇಳಿದನು, ಗಾಯತ್ರಿ ಅವರೇ, ಸದ್ಯಕ್ಕೆ ಪೇಷಂಟ್ಗೆ ರೆಸ್ಟ್ ಬೇಕು. ನಿಮ್ಮನ್ನು ನೋಡಿದರೆ ಅವರಿಗೆ BP ಜಾಸ್ತಿ ಆಗ್ತಿದೆ ಅನಿಸುತ್ತೆ. ದಯವಿಟ್ಟು ಈಗ ಹೊರಗೆ ಹೋಗಿ, ಇಲ್ಲ ಅಂದರೆ ನಾನೇ ನಿಮ್ಮನ್ನು ಹೊರಗೆ ಹಾಕಬೇಕಾಗುತ್ತೆ. ಶ್ರೇಯಾ ಕೆಂಡಾಮಂಡಲವಾದಳು. ನಮ್ಮ ಚಿಕ್ಕಮ್ಮನ್ನ ನೋಡೋಕೆ ನಮಗಿರೋ ಹಕ್ಕನ್ನ ಕಸಿದುಕೊಳ್ಳೋಕೆ ನೀವ್ಯಾರು ಎಂದಳು. ಅದ್ವೈತ್ ಅವಳ ಕಡೆಗೆ ಒಮ್ಮೆಲೆ ತಿರುಗಿ ನೋಡಿದ ಅಷ್ಟೆ. ಶ್ರೇಯಳ ಬಾಯಿ ಬಂದಾಯಿತು. ಗಾಯತ್ರಿ ಹೇಗೋ ಮಾಡಿ ಅಲ್ಲಿಂದ ಜಾರಿಕೊಂಡಳು. ಆದರೆ ಕಲ್ಯಾಣಿಯವರ ಕಣ್ಣೀರು ಮಾತ್ರ ನಿಲ್ಲುತ್ತಿರಲಿಲ್ಲ. ಧನ್ಯ ಅಮ್ಮನನ್ನು ಸಮಾಧಾನಪಡಿಸುತ್ತಾ ಅಮ್ಮನಿಗೆ ದೊಡ್ಡಮ್ಮನ ಮೇಲೆ ಇಷ್ಟೊಂದು ಕೋಪ ಯಾಕೆ ಎಂದು ಯೋಚಿಸತೊಡಗಿದಳು. ಆಸ್ಪತ್ರೆಯ ಆತಂಕಗಳ ನಡುವೆ ಅಮ್ಮ ಕಣ್ಣು ಬಿಟ್ಟಿದ್ದು ಧನ್ಯಾಳಿಗೆ ಮರುಜನ್ಮ ಸಿಕ್ಕಂತಾಯಿತು. ಅವಳ ಮುಖದಲ್ಲಿ ಹಳೆಯ ಕಳೆ ಮತ್ತು ಮರುಳುತ್ತಿರುವುದನ್ನು ಕಂಡು ಅದ್ವೈತ್ಗೆ ತುಂಬಾ ನೆಮ್ಮದಿ ಎನಿಸಿತು. ಧನ್ಯಾಳನ್ನು ಆ ನಗು ಮುಖದಲ್ಲಿ ನೋಡಲು ಅವನು ಒಂದು ವಿಶೇಷವಾದ ಪ್ಲಾನ್ ಮಾಡಿದ್ದನು. ಅಮ್ಮನ ಆರೋಗ್ಯ ಚೇತರಿಸಿಕೊಳ್ಳುತ್ತಿದ್ದಂತೆ ಎಂದು ತಿಳಿದ ಮೇಲೆ ಅದ್ವೈತ್ ಧನ್ಯಾಳನ್ನು ತನ್ನ ಪ್ರಿಯವಾದ ಫಾರ್ಮ್ ಹೌಸ್ಗೆ ಕರೆದುಕೊಂಡು ಹೋದನು. ನಗರದ ಗದ್ದಲವಿಲ್ಲದ ಹಸಿರಿನಿಂದ ಕೂಡಿದ್ದ ಆ ಜಾಗದಲ್ಲಿ ಧನ್ಯ ಮೊದಲ ಮಾರಿಗೆ ನಿರಾಳವಾಗಿ ಉಸಿರಾಡಿದಳು. ಫಾರ್ಮ್ ಹೌಸ್ ತಲುಪಿದ ಮೇಲೆ ಅದ್ವೈತ್ ಧನ್ಯಾಳನ್ನು ಅಲ್ಲಿನ ಉಯ್ಯಾಲೆಯ ಮೇಲೆ ಕುಳ್ಳಿರಿಸಿದನು. ಇಷ್ಟು ದಿನ ಕೋಮಾದಲ್ಲಿ ತನ್ನ ತಾಯಿಯ ಯೋಚನೆಯಲ್ಲೇ ಸರಿಯಾಗಿ ಊಟ ನಿದ್ದೆ ಮಾಡದಿದ್ದ ಧನ್ಯ ತುಂಬ ಬಳಲಿ ಹೋಗಿದ್ದಳು. ಧನ್ಯ, ನೀನು ಇಲ್ಲೇ ಕುಳಿತು ಈ ಹಸಿರನ್ನು ನೋಡ್ತಾ ಇರು, ನಿನಗೆ ಇವತ್ತು ಒಂದು ಸರ್ಪ್ರೈಸ್ ಇದೆ ಎಂದು ಹೇಳಿ ಅದ್ವೈತ್ ಅಡುಗೆ ಮನೆಗೆ ಹೋದನು. ಅಗ್ನಿವಂಶದ ಅಧಿಪತಿ, ಸಾವಿರಾರು ಜನರಿಗೆ ಕೆಲಸ ಕೊಟ್ಟಿರುವ ಸಾಹೇಬರು ಇಂದು ತಾನೇ ಏಪ್ರಾನ್ ಹಾಕಿಕೊಂಡು ಅಡುಗೆಗೆ ನಿಂತಿದ್ದಾರೆ. ಸ್ವಲ್ಪ ಸಮಯದ ನಂತರ ಧನ್ಯಾಳನ್ನು ಊಟದ ಮೇಜಿನ ಬಳಿ ಕರೆದನು. ಅಲ್ಲಿ ಬಿಸಿ ಬಿಸಿಯಾದ ಸಾರು, ಅನ್ನ ಮತ್ತು ಅವಳಿಗೆ ಇಷ್ಟವಾದ ಕೆಲವು ಪದಾರ್ಥಗಳನ್ನು ಅದ್ವೈತ್ ತನ್ನ ಕೈಯಾರೆ ತಯಾರಿಸಿದ್ದನು. ಧನ್ಯ ಆಶ್ಚರ್ಯದಿಂದ, ಸರ್, ಇದೆಲ್ಲ ನೀವೇ ಮಾಡಿದ್ದ? ನಂಬೋಕೆ ಆಗ್ತಿಲ್ಲ. ಅದ್ವೈತ್, ನಿನಗೋಸ್ಕರ ಯಾವುದನ್ನಾದರೂ ಮಾಡಬಲ್ಲೆ ಧನ್ಯ. ಮೊದಲು ಸುಮ್ಮನೆ ಕುಳಿತು ಊಟ ಮಾಡು. ನಿನ್ಗೆ ನಾನೇ ತಿನ್ನಿಸ್ಬೇಕಾ ಅಥವಾ ನೀನೇ ತಿಂತೀಯಾ ಎಂದು ತುಂಟತನದಿಂದ ಕೇಳಿದನು. ಧನ್ಯ ನಾಚಿಕೆಯಿಂದ ತಲೆ ತಗ್ಗಿಸಿ ಊಟ ಸವಿಯತೊಡಗಿದಳು. ಅದ್ವೈತ್ ಅವಳನ್ನೇ ದಿಟ್ಟಿಸಿ ನೋಡುತ್ತಿದ್ದನು. ಅವಳ ಪ್ರತಿಯೊಂದು ತುತ್ತಿನಲ್ಲೂ ಅವನು ತನ್ನ ಪ್ರೀತಿಯನ್ನು ಕಾಣುತ್ತಿದ್ದನು. ಊಟದ ನಂತರ ಇಬ್ಬರು ಫಾರ್ಮ್ ಹೌಸ್ನ ವಿಶಾಲವಾದ ಹುಲ್ಲು ಹಾಸಿನ ಮೇಲೆ ಸಂಜೆ ತಂಗಾಳಿಯಲ್ಲಿ ನಡೆಯುತ್ತಿದ್ದರು. ಆಕಾಶದಲ್ಲಿ ಪೂರ್ಣಚಂದಿರ ತನ್ನ ಬೆಳಕನ್ನು ಚೆಲ್ಲುತ್ತಿದ್ದನು. ಗಿಡಗಳ ನಡುವಿನಿಂದ ಕೇಳಿ ಬರುತ್ತಿದ್ದ ಸಣ್ಣ ಸದ್ದಿನ ನಡುವೆ ಇಬ್ಬರ ಹೃದಯ ಬಡಿತ ಜೋರಾಗಿತ್ತು. ಧನ್ಯ ನಗುತ್ತಾ ಆಕಾಶದ ಕಡೆ ನೋಡುತ್ತಿದ್ದಾಗ ಅದ್ವೈತ್ ಇದ್ದಕ್ಕಿದ್ದಂತೆ ಅವಳ ಕೈ ಹಿಡಿದು ತನ್ನತ್ತ ಎಳೆದುಕೊಂಡನು. ಧನ್ಯ ಅವನ ಎದೆಗೆ ಬಂದು ಅಪ್ಪಳಿಸಿದಳು. ಇಬ್ಬರ ಕಣ್ಣುಗಳು ಒಂದಾದವು. ಆ ಕ್ಷಣದಲ್ಲಿ ಜಗತ್ತೇ ಸ್ತಬ್ಧವಂತಾಯಿತು. ಅದ್ವೈತ್ ಬಹಳ ಹತ್ತಿರ ಬಂದು ಮೃದುವಾಗಿ, ಧನ್ಯ, ನಿನ್ನ ಈ ನಗು ನೋಡೋಕೆ ನಾನು ಏನು ಬೇಕಾದರೂ ಮಾಡ್ತೀನಿ. ನೀನು ಅತ್ತರೆ ನನಗೆ ಉಸಿರು ಕಟ್ಟಿದಂತಾಗುತ್ತೆ. ಇನ್ಮೇಲೆ ನನ್ನನ್ನು ಬಿಟ್ಟು ಎಲ್ಲೂ ಹೋಗಬೇಡ. ಅವನ ಬೆಚ್ಚಗಿನ ಉಸಿರು ಧನ್ಯಾಳ ಕೆನ್ನೆಗೆ ತಾಗುತ್ತಿತ್ತು. ಧನ್ಯಾಳಿಗೆ ಮಾತೇ ಹೊರಡಲಿಲ್ಲ. ಅವಳು ಮೆಲ್ಲಗೆ ಅವನ ಭುಜದ ಮೇಲೆ ತಲೆ ಇಟ್ಟುಕೊಂಡಳು. ಅದ್ವೈತ್ ಅವಳ ಸೊಂಟಕ್ಕೆ ಕೈ ಹಾಕಿ ಮತ್ತಷ್ಟು ಹತ್ತಿರಕ್ಕೆ ಎಳೆದುಕೊಂಡನು. ಸುಗಂಧ ಹೂವಿನ ಪರಿಮಳದ ನಡುವೆ ಚಂದಿರನ ಸಾಕ್ಷಿಯಾಗಿ ಅವರಿಬ್ಬರ ಪ್ರೇಮ ಕಥೆಯ ಮತ್ತೊಂದು ಸುಂದರ ಅಧ್ಯಾಯ ಅಲ್ಲಿ ಶುರುವಾಯಿತು. ಧನ್ಯ ಮೆಲ್ಲಗೆ ಅವನ ಕಣ್ಣಲ್ಲಿ ಕಣ್ಣಿಟ್ಟು, ನಿಮ್ಮ ಈ ಪ್ರೀತಿ ನನಗೆ ಸಾಯುವವರೆಗೂ ಬೇಕು ಸರ್ ಎಂದಳು. ಅದ್ವೈತ್ ಅವಳ ಹಣೆ ಮೇಲೆ ಮುತ್ತಿಟ್ಟು, ಸಾಯೋವರೆಗೂ ಅಲ್ಲ ಧನ್ಯ, ಸತ್ಮೇಲೂ ಈ ಅಗ್ನಿವಂಶದ ಒಡೆಯ ನಿನ್ನವನೇ ಎಂದು ಭರವಸೆ ನೀಡಿದನು. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ VIP ಎಕ್ಸಿಟ್ ಬಾಗಿಲು ತೆರೆದುಕೊಂಡಿತ್ತು. ಅಲ್ಲಿಂದ ಹೊರಬಂದ ಯುವಕನ ನಡಿಗೆಯಲ್ಲಿ ಒಂದು ರೀತಿಯ ರಾಜಗಾಂಭೀರ್ಯವಿತ್ತು. ಕೈಯಲ್ಲಿ ಡಿಸೈನರ್ ಸೂಟ್ ಕೇಸ್, ಕಣ್ಣಿಗೆ ಕಪ್ಪು ಸನ್ಗ್ಲಾಸ್ ಮತ್ತು ಮೈಮೇಲೆ ಬೆಲೆ ಬಾಳುವ ಲಂಡನ್ ಬ್ರ್ಯಾಂಡ್ನ ಕೋಟು. ಅವನೇ ತ್ರಿಲೋಕ್, ಸಾವಿತ್ರಿಯವರ ಒಬ್ಬನೇ ಮಗ. ಅವನು ಹೊರಗೆ ಬರುತ್ತಿದ್ದಂತೆಯೇ ಅಲ್ಲಿ ಸಾಲಾಗಿ ನಿಂತಿದ್ದ 10 ಕಪ್ಪು ಕಾರುಗಳು ಮುಂದೆ ನಿಂತಿದ್ದ ಬಾಡಿಗಾರ್ಡ್ಗಳು ಏಕಕಾಲದಲ್ಲಿ ತಲೆಬಾಗಿಸಿ ಸಲ್ಯೂಟ್ ಹೊಡೆದರು.
ವಿಮಾನ ನಿಲ್ದಾಣದಲ್ಲಿದ್ದ ಜನರೆಲ್ಲ ಕುತೂಹಲದಿಂದ ಇವನನ್ನೇ ನೋಡುತ್ತಿದ್ದರು. ನೋಡಲು ಈತ ಅದ್ವೈತ್ನಷ್ಟೇ ಎತ್ತರ, ಅಷ್ಟೇ ಬಲಿಷ್ಠ ಮತ್ತು ಅಷ್ಟೇ ತೇಜಸ್ವಿಯಾಗಿದ್ದ. ಆದರೆ ಅದ್ವೈತ್ನ ಮುಖದಲ್ಲಿ ಮಂಜಿನಂತಹ ತಣ್ಣನೆಯ ಗಾಂಭೀರ್ಯವಿದ್ದರೆ ತ್ರಿಲೋಕ್ನ ಮುಖದಲ್ಲಿ ಜ್ವಾಲಾಮುಖಿಯಂಥ ಆವೇಶವಿತ್ತು. ತ್ರಿಲೋಕ್ ತನ್ನ ಸನ್ಗ್ಲಾಸ್ ಕೆಳಗಿಳಿಸಿ ಭಾರತದ ಮಣ್ಣಿನ ವಾಸನೆಯನ್ನು ಆಸ್ವಾದಿಸಿದ. ಅವನ ಮುಖದಲ್ಲಿ ಒಂದು ವಕ್ರವಾದ ಆದರೆ ಆಕರ್ಷಕವಾದ ನಗು ಮೂಡಿತು. ತ್ರಿಲೋಕ್ ತನ್ನಲ್ಲೇ, ಬಹಳ ದಿನಗಳಾಯಿತು ಅಣ್ಣ. ನಿನ್ನ ಸಾಮ್ರಾಜ್ಯಕ್ಕೆ ಈಗಲ ಅಸಲಿ ವಾರಸುದಾರ ಬಂದಿದ್ದಾನೆ. ಇನ್ಮೇಲೆ ಈ ಅಗ್ನಿವಂಶದ ಆಟ ಶುರುವಾಗೋದು ನನ್ನ ಸ್ಟೈಲ್ನಲ್ಲಿ. ಅವನು ಕಾರಿನೊಳಗೆ ಕುಳಿತು ವೇಗವಾಗಿ ಚಲಾಯಿಸಿದನು. ಅವನ ವೇಗ ಮತ್ತು ಅವನ ವ್ಯಕ್ತಿತ್ವ ನೋಡಿದರೆ ಅವನು ಅದ್ವೈತ್ಗೆ ಸಮನಾದ ಬಲಿಷ್ಠ ವ್ಯಕ್ತಿ ಎಂಬುದು ಸ್ಪಷ್ಟವಾಗಿತ್ತು. ಅಗ್ನಿ ನಿವಾಸಕ್ಕೆ ಈಗ ಒಬ್ಬ ಹೊಸ ಸಿಂಹದ ಎಂಟ್ರಿಯಾಗಿದೆ. ಈ ಸಿಂಹದ ಗುರಿಯೇನು? ಅದ್ವೈತ್ನ ಪ್ರೀತಿಯಾದ ಧನ್ಯ ಈತನ ಕಣ್ಣಿಗೆ ಬಿದ್ದರೆ ಏನಾಗಬಹುದು? ಈ ಕಥೆಯನ್ನು ವೀಕ್ಷಿಸಿದ ನಂತರ ದಯಮಾಡಿ ನಮಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ಹೊಸ ಅಧ್ಯಾಯಕ್ಕಾಗಿ ನಮಗೆ ಪ್ರೋತ್ಸಾಹಿಸಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.